ಒಂದು ದಿನದ ಕಾರ್ಯಾಗಾರವನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಜಿಲ್ಲಾ ಮಂತ್ರಿಗಳಾದ ಎಂ.ಬಿ. ಪಾಟೀಲ್ ಅವರು, ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆರೆ ಅವರು, ಚೇರ್ಮನ್ ನಮ್ಮ ಕ್ಯಾಂಪೇನ್ ಕಮಿಟಿ ಅದರ ಮೂಲಕ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈಗಾಗಲೇ ಉದ್ಘಾಟನೆ ಆಗಿದೆ. ಇವತ್ತು ಸಾಯಂಕಾಲವರೆಗೆ ಕಾರ್ಯಕ್ರಮ ನಡೆಯುತ್ತೆ. ನಮ್ಮ ಸರ್ಕಾರ ಸಾಧನೆ ಕಳೆದ 3 ವರ್ಷ ನಮ್ಮ ಸರ್ಕಾರ ಬಂದು 2 ವರ್ಷ 9 ತಿಂಗಳಾಗಿದೆ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟನಾಗಿ ನಾವು ಮಾಡ್ತಾ ಇದ್ದೀವಿ. ಕೊಟ್ಟಂತ ಮಾತು ಉಳಿಸ್ಕೊಂಡಿದ್ದೀವಿ. ಅದಕ್ಕೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಸುಮಾರು 139 ಸೀಟ್ಗಳನ್ನ ಗೆಲ್ಲಿಸಿದ್ದಾರೆ. ಮತ್ತೆ ಕೂಡ 2028ರಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೀವಿ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಓಟ್ ಕೇಳೋಂಥ ನೈತಿಕ ಹಕ್ಕಿಲ್ಲ. ನಮ್ಮ ಟೀಕೆ ಮಾಡೋಂಥ ಯಾವುದೇ ಹಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬರೀ ಸುಳ್ಳಿನ ಮೇಲೆ ಸುಳ್ಳು, ಬರೀ ಸುಳ್ಳಿನ ಮೇಲೆ ಸುಳ್ಳು. ಕಳೆದ 12 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದಂಥ ಸುಳ್ಳು ಇವತ್ತೇನಾದ್ರೂ ಪ್ರಪಂಚದಲ್ಲಿ ಆಸ್ಕರ್ ಅವಾರ್ಡ್ ಕೊಡ್ಬೇಕಾದ ಸುಳ್ಳಿಗೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಲ್ಲತ್ತೆ ಅಂತ ಹೇಳೋದು ಬಯಸ್ತಾ ಇದ್ದೇನೆ. ಯಾಕಂದ್ರೆ ಅಧಿಕಾರ ಬರೋ ಮುಂಚೆ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಹೇಳಿದ್ರೆ 12 ವರ್ಷ ಆಯ್ತು, 15 ರೂಪಾಯಿ ಕೂಡ ಯಾರ ಅಕೌಂಟ್ಗೆ ಹಾಕ್ಲಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಯುವಕರಿಗೆ ಕೊಡ್ತೀವಿ ಅಂತ ಹೇಳಿದ್ರು, ಎರಡನೇ ಸುಳ್ಳು. 24 ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು, 24 ಲಕ್ಷ ಕೂಡ ಉದ್ಯೋಗ ಕೊಡಕ್ಕಾಗ್ಲಿಲ್ಲ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾವ ಡಬಲ್ ಇನ್ಕಮ್ ಆಗಲಿಲ್ಲ. ಬೆಲೆ ಏರಿಕೆ ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ, ಸನ್ಮಾನ್ಯ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, 100ಕ್ಕೆ ದಾಟಿದೆ. ಇದು ಅಭಿವೃದ್ಧಿನ ಅವರ ಸಾಧನೆಯನ್ನ. ಗ್ಯಾಸ್ ಬೆಲೆ 400ರಿಂದ 1000ಕ್ಕೆ ದಾಟಿದೆ, ಇದು ಅವರ ಸಾಧನೆಯನ್ನ. ಸೊ ಯಾವುದೇ ಒಂದು ಕಾರ್ಯಕ್ರಮ ಅವರು ಅನುಷ್ಠಾನ ತರಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರಾಮರಾಜ್ಯ ಮಾಡ್ತೀನಿ ಹೇಳಿದ್ರು, ರಾಮರಾಜ್ಯ ಮಾಡಲಿ ರಾವಣ ರಾಜ್ಯ ಮಾಡಿಬಿಟ್ಟು ಸಮಾಜವನ್ನು ಹೊಡೆಯುವಂತ ಕೆಲಸ ಇವತ್ತು ಅವರ ಪಕ್ಷದ ಸಂಘಟನೆಗಳು ಮಾಡ್ತವೆ. ಆ ಹಿನ್ನೆಲೆಯಲ್ಲಿ ಇವತ್ತು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಕೇಂದ್ರ ಅಧಿಕಾರಕ್ಕೆ ಬರಬೇಕಂತ ವಿಶ್ವಾಸ ವ್ಯಕ್ತಪಡಿಸ್ತಾ 2028ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಕೇಂದ್ರದಲ್ಲಿ ಕೂಡ ನಮ್ಮ ಇಂಡಿ ಮೈತ್ರಿಕೂಟ ಸರ್ಕಾರ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಸರ್ ಒಂದ್ ಕ್ವಶನ್ ರೀ, ಅಂದ್ರೆ ಈಗ ಬಿಜೆಪಿ ಅವರು ವಾಗ್ದಾಳಿ ಮಾಡ್ತಾ ಇರುವಂತದ್ದು, ಕಾಂಗ್ರೆಸ್ಸಿಗರು ಏನು ಗ್ಯಾರಂಟಿಗೆ ಹಣ ಸುರಿತಾ ಇತ್ತ ಸರ್ಕಾರಿ ನೌಕರರಿಗೆ ವೇತನವನ್ನೇ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ. ಗ್ಯಾರಂಟಿ ಹಣ ಕೊಡ್ತಾ ಇರೋದು ಏನು ಕಾಂಗ್ರೆಸ್ನವ್ರಿಗ ಇಲ್ಲ ಜನರಿಗ? ಈ ರಾಜ್ಯದ ಜನರಿಗೆ, ಬಡವರಿಗೆ ನಮ್ಮ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ನೇರವಾಗಿ ಯಾವುದೇ ಜಾತಿ ಜನಾಂಗ ಪ್ರಾಂತ್ಯ ಇಲ್ಲದೆ ನೇರವಾಗಿ ಕಾರ್ಯಕ್ರಮ ಕೊಟ್ಟಿದ್ದು ನಮ್ಮ 5 ಗ್ಯಾರಂಟಿಗಳು. ಭಾರತೀಯ ಜನತಾ ಪಾರ್ಟಿಗೆ ಏನಾದ್ರು ಬದ್ಧತೆ ಇದ್ರೆ, ಮಾನ ಮರ್ಯಾದೆ ಇದ್ರೆ ನೇರವಾಗಿ ಹೇಳಿ ಗ್ಯಾರಂಟಿಗಳು ನಿಲ್ಲಿಸಿ ಅಂತ ಹೇಳಂತ ಧೈರ್ಯ ಇಲ್ಲ ಅವ್ರಿಗೆ. ಕೇವಲ ಮೊಸರಲ್ಲಿ ಕಲ್ಲು ಹುಡುಕಂತ ಕೆಲಸ ಮಾಡ್ತಾರೆ. ಯಾವುದೇ ಕಾರ್ಯಕ್ರಮ ನಿಲ್ತಾ ಇಲ್ಲ, ಎಲ್ಲರಿಗೂ ಸ್ಯಾಲರಿಗಳು ಹೋಗ್ತಾ ಇದೆ, ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ, ರಾಜ್ಯ ಅಭಿವೃದ್ಧಿ ಆಗ್ತದೆ. ಜನ ಇವತ್ತು ಸಂತೋಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸಂತೋಷವಾಗಿದ್ದಾರೆ. ಈಗ ಗೃಹಲಕ್ಷ್ಮಿ ಹಣ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಪ್ಕೊಂಡಿರುವಂತದ್ದು, ಸತ್ತೋರ ಅಕೌಂಟಿಗೆ ಎಷ್ಟೋ ಕೋಟಿ ಹಣ ಹಾಕಿರುವಂತದ್ದು, ಅದರ ಲೆಕ್ಕ ಇನ್ನೂವರೆಗೂ ಸರ್ಕಾರಕ್ಕೆ ಅವರು ಕೊಟ್ಟಿಲ್ಲ ಅನ್ನುವಂತ ಆರೋಪಗಳು ಬಹಳಷ್ಟು. ಇಷ್ಟು ದೊಡ್ಡ ಕಾರ್ಯಕ್ರಮ ಸಣ್ಣ ಪುಟ್ಟ ಲೋಪದ ಉಪಯೋಗ ಸರಿ ಮಾಡ್ತೀವಿ. ಯಾವುದೇ ಹಣ ಎಲ್ಲೂ ಕೂಡ ಮಿಸ್ಯೂಸ್ ಆಗಕ್ಕೆ ನಮ್ಮ ಸರ್ಕಾರ ಬಿಡೋದಿಲ್ಲ. ಅಂತ ತಪ್ಪು ಮಾಡಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಅಂತ ಹಣ ಹೇಗೂ ಹೋಗಲ್ಲ. ಸಣ್ಣ ಪುಟ್ಟ ತಪ್ಪು ಅದೇ ದೊಡ್ಡ ಕಾರ್ಯಕ್ರಮ. ಈಗ ಶಕ್ತಿ ಕಾರ್ಯಕ್ರಮ 637 ಕೋಟಿ ಮಹಿಳೆಯರು ಇವತ್ತು ಫ್ರೀ ಆಗಿ ಟ್ರಾವೆಲ್ ಮಾಡಿದ್ದಾರೆ. ಈ ಪ್ರಪಂಚದಲ್ಲಿ ಅಂತ ದೊಡ್ಡ ಕಾರ್ಯಕ್ರಮ ನೋಡಿದೀರಾ? ಮಹಿಳಾ ಸಬಲೀಕರಣ ಅಂದ್ರೆ ಏನು? ಇದೇ ಒಂದು ಸಂದೇಶ ಅಲ್ವಾ? 637 ಕೋಟಿ ಮಹಿಳೆಯರು ಫ್ರೀ ಆಗಿ ಮಾಡಿದಾರಲ್ಲ. ಗೃಹಲಕ್ಷ್ಮಿ ಕಾರ್ಯಕ್ರಮ, ಗೃಹ ಜ್ಯೋತಿ ಕಾರ್ಯಕ್ರಮ, ಅನ್ನಭಾಗ್ಯ, ಯುವ ನಿಧಿ, ಇದೆಲ್ಲ ಕ್ರಾಂತಿಕಾರಿಕ ಬದಲಾವಣೆ ಮಾಡೋಂಥ ಕಾರ್ಯಕ್ರಮಗಳು. ಅದನ್ನ ಸ್ವಾಗತ ಮಾಡಬೇಕು, ಮೆಚ್ಚಬೇಕು. ಅದನ್ನ ಬಿಟ್ಟು ರಾಜಕಾರಣ ಮಾಡ್ತಾ ಬಿಜೆಪಿ ಅವ್ರಿಗೆ ಸ್ವಲ್ಪನೂ ಕೂಡ ಬದ್ಧತೆ ಇಲ್ಲ. ಅದೇ ಹೇಳ್ದಲ್ಲ, ಮತ್ತೆ 2ನೇ ಬಾರಿಗೆ ಹೇಳ್ತೀರಿ. ಅವ್ರಿಗೇನಾದ್ರು ಅಷ್ಟೇ ನಮ್ಮ ಕಾರ್ಯಕ್ರಮ ಬಗ್ಗೆ ಡೌಟ್ ಇದೆ ಹೇಳಿ, ಅದನ್ನ ನಿಲ್ಸಿ ಅಂತ ಹೇಳೋಂಥ ಧೈರ್ಯ ಇದೆಯಾ? ಬಸ್ಸಲ್ಲಿ ಡೀಸೆಲ್ ಇಲ್ಲ, ಟೈರ್ ಪಂಚರ್ ಆಗಿ ಇದೆಲ್ಲ ಹೇಳೋಂಥ ಮಾತುಗಳಿದೆಲ್ಲ. ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ವರ್ಷಕ್ಕೆ ಸುಮಾರು 58,000 ಕೋಟಿ ನಾವು ಹಣ ಗ್ಯಾರಂಟಿಗೆ ಕೊಡ್ತಾ ಇದೀವಿ. ಗ್ಯಾರಂಟಿ ಕಾಂಗ್ರೆಸ್ನವ್ರು ಕೊಡ್ತಾ ಇಲ್ಲ, ಇದು ಜನರಿಗೆ ಕೊಡ್ತಾರೆ, ಈ ರಾಜ್ಯ ಜನರಿಗೆ ಕೊಡ್ತಾ ಇರೋದು ನಾವು. ಅದರಿಂದ ಈ ಗ್ಯಾರಂಟಿಗಳು ನೋಡಿ ನ್ಯೂಯಾರ್ಕ್ ಅಲ್ಲೂ ಕೂಡ ಅಂತ ಕಾರ್ಯಕ್ರಮ ಹಾಕೊಳ್ತಾ ಇದ್ದಾರೆ. ಗ್ಯಾರಂಟಿಗಳು ನೋಡಿ ಅಲ್ಲೂ ಕೂಡ ಮೇಯರ್ ಗೆದ್ದಿದ್ದಾರೆ ನಮ್ಮ ಗ್ಯಾರಂಟಿಗಳು ಅನೌನ್ಸ್ ಮಾಡಿ. ಅದರಿಂದ ನಮ್ಮ ಸರ್ಕಾರ ನಡೀತಾ ಇದ್ದೀವಿ, ಮಾಡ್ತೀವಿ. ತೆಗೆದು ನೋಡಿದ್ರೆ ಸ್ಟೇಟ್ಮೆಂಟ್ ಫೈನಾನ್ಸ್ ಸಿದ್ದರಾಮಯ್ಯ ಜನರಿಗೆ ಗೊತ್ತಿದೆ.
ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.